ನಮಸ್ಕಾರ. ಮನೆ ಗೃಹಿಣಿ ಚಾನಲ್ಗೆ ಪ್ರೀತಿಯ ವೀಕ್ಷಕರಿಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತು ನಾಲಿಗೆ ರುಚಿ ಕೆಟ್ಟಿದೆ ಅನ್ನೋರಿಗೆ ಅಮೃತವಿದ್ದಂತೆ ಊಟಕ್ಕೆ ರುಚಿ ತರೋ ಟೇಸ್ಟ್ ಬೂಸ್ಟರ್ ಚಟ್ನಿ ರೆಸಿಪಿಯೊಂದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಸುಲಭವಾಗಿ ಕಡಿಮೆ ಸಾಮಗ್ರಿಯಲ್ಲಿ ಕೆಲವೇ ನಿಮಿಷಗಳಲ್ಲಿ ಇದನ್ನು ನಾವು ರೆಡಿ ಮಾಡ್ಕೊಳ್ಬೋದು. ಇದು ಇಡ್ಲಿ, ದೋಸೆ, ಅನ್ನ ಎಲ್ಲಕ್ಕೂ ಕೂಡ ಸೂಪರ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಬನ್ನಿ ತಡ ಮಾಡದೆ ಇವತ್ತಿನ ಈ ಚಟ್ನಿನ ಹೇಗೆ ಮಾಡೋದು ಅಂತ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ, ಇಲ್ಲಿ ಸ್ಟವ್ನ ಆನ್ ಮಾಡಿ ಒಂದು ಕಡಾಯಿಗೆ 1 ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆನ ಸೇರಿಸಿ, ನಂತರ 1.5 ಚಮಚ ಆಗುವಷ್ಟು ಉದ್ದಿನಬೇಳೆ, 1.5 ಚಮಚ ಆಗುವಷ್ಟು ಕಡಲೆಬೇಳೆ, 1.5 ಚಮಚ ಆಗುವಷ್ಟು ಧನಿಯಾ ಕಾಳನ್ನು ಕೂಡ ಸೇರಿಸ್ತಾ ಇದ್ದೀನಿ. ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಈ 3 ಪದಾರ್ಥಗಳನ್ನು ಸ್ವಲ್ಪ ಹುರಿಬೇಕಾಗುತ್ತೆ. ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಸ್ವಲ್ಪ ಲೈಟಾಗಿ ಕಲರ್ ಕೂಡ ಚೇಂಜ್ ಆಗುತ್ತೆ. ಹಾಗೆಯೇ ಧನಿಯಾ ಕೂಡ ಸ್ವಲ್ಪ ಫ್ರೈ ಆಗಿ ಘಮ ಅನ್ನೋದು ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ನಂತರ ಇಲ್ಲಿ 1-2 ಬ್ಯಾಡಿಗೆ ಮೆಣಸಿನ್ಕಾಯಿನ ಸೇರಿಸಿ, ಹಾಗೆಯೇ ಒಂದು 4ರಿಂದ 5 ಗುಂಟೂರು ಮೆಣಸಿನ್ಕಾಯಿನ ಖಾರಕ್ಕೆ ಅಂತ ಸೇರಿಸ್ತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ಜೀರಿಗೆನೂ ಕೂಡ ಸೇರಿಸ್ತಾ ಇದ್ದೀನಿ, ಒಂದು ಅರ್ಧ ಚಮಚದಷ್ಟು. ಇದೆಲ್ಲವನ್ನು ಕೂಡ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ತಾ ಇದ್ದೀನಿ. ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆಗಿ ಸ್ವಲ್ಪ ಗರಿಗರಿ ಆಗಬೇಕು. ನಂತರ ಸ್ಟವ್ನ ಆಫ್ ಮಾಡಿ ಈ ಹುರಿದಿರ್ತಕ್ಕಂಥ ಪದಾರ್ಥನ ಒಂದು ಪ್ಲೇಟಲ್ಲಿ ಸೇರಿಸಿ ಸ್ವಲ್ಪ ಇದು ತಣ್ಣಗಾಗೋದಕ್ಕೆ ಸೈಡಲ್ಲಿ ಎತ್ತಿಡ್ತಾ ಇದ್ದೀನಿ. ಈಗ ಅದೇ ಕಡಾಯಿಗೆ ಮತ್ತೆ 1 ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆ ಸೇರಿಸಿ, ಎಣ್ಣೆ ಸ್ವಲ್ಪ ಬಿಸಿಯಾಗಿದೆ ಅಂದಾಗ 2 ಮೀಡಿಯಮ್ ಸೈಜ್ ಇರುವಂಥ ಈರುಳ್ಳಿನ ಸ್ವಲ್ಪ ದಪ್ಪದಾಗೆ ಉದ್ದುದ್ದಕ್ಕೆ ಕಟ್ ಮಾಡಿ ಸೇರಿಸಿದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹೆಸರು, ಇವೆರಡನ್ನೂ ಕೂಡ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ. ಈರುಳ್ಳಿ ಹಸಿ ವಾಸನೆ ಹೋಗಿ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು, ನಂತರ ಇಲ್ಲಿ 2 ಮೀಡಿಯಮ್ ಸೈಜ್ ಇರುವಂತಹ ಮೂಲಂಗಿನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಮೂಲಂಗಿ ಇಷ್ಟ ಇಲ್ಲ ಅನ್ನೋರೆ ಈ ಥರ ಒಂದು ಚಟ್ನಿ ಮಾಡಿ ಕೊಟ್ಟರೆ ಅವರನ್ನೇ ಎಲ್ಲ ಖಾಲಿ ಮಾಡಿಬಿಡ್ತಾರೆ. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಮೂಲಂಗಿನಲ್ಲಿ ನೀವು ಸಾಂಬಾರು ಮಾಡಿರ್ತೀರಾ, ಪಲ್ಯ ಮಾಡಿರ್ತೀರಾ, ಕೆಲವೊಮ್ಮೆ ಈ ಥರ ಚಟ್ನಿನೂ ಕೂಡ ಮಾಡ್ಕೊಂಡು ನೋಡಿ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಮೀಡಿಯಂ ಫ್ಲೇಮ್ನಲ್ಲಿ ಮೂಲಂಗಿನೂ ಕೂಡ ಫ್ರೈ ಮಾಡ್ತಾ ಸ್ವಲ್ಪ ಹಸಿ ವಾಸನೆ ಅನ್ನೋದು ಹೋಗಿ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಬೇಕು. ನೋಡ್ತಾ ಇದ್ದೀರಲ್ಲ, ಇಲ್ಲಿ ಹುರಿತಾ ಮೂಲಂಗಿದು ಕಲರ್ ಕೂಡ ಚೇಂಜ್ ಆಗಿದೆ. ಇವಾಗ ಸ್ವಲ್ಪ ನಾನಿಲ್ಲಿ ಹುಳಿಗೆ ಹುಣಸೆ ಹಣ್ಣನ್ನು ಸೇರಿಸ್ತಾ ಇದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ 1-2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ನಂತರ ಸ್ಟವ್ನ ಆಫ್ ಮಾಡಿ ಈ ಹುರಿದಿರ್ತಕ್ಕಂಥ ಪದಾರ್ಥ ಎಲ್ಲ ಕೂಡ ಸ್ವಲ್ಪ ತಣ್ಣಗಾಗೋದಕ್ಕೆ ಸ್ವಲ್ಪ ಸೈಡಿಗೆ ಎತ್ತಿಡ್ತಾ ಇದ್ದೀನಿ. ಇದು ಸ್ವಲ್ಪ ತಣ್ಣಗಾಗೋಷ್ಟರಲ್ಲಿ ಮುಂಚೆನೇ ಹುರಿದಿರ್ತಕ್ಕಂಥ ಮಸಾಲೆ ಪದಾರ್ಥಗಳಾದಂತಹ ಕಡಲೆಬೇಳೆ, ಉದ್ದಿನಬೇಳೆ, ಮೆಣಸಿನ್ಕಾಯಿ ಇದೆಲ್ಲವೂ ಕೂಡ ಸ್ವಲ್ಪ ತಣ್ಣಗಾಗಿದೆ. ಇವಾಗ ಚಿಕ್ಕ ಮಿಕ್ಸರ್ ಜಾರ್ಗೆ ಸೇರಿಸಿ ಇದನ್ನು ಆದಷ್ಟು ಒಂದು ಸ್ವಲ್ಪ ತರಿಯಾಗಿ ನಾನಿಲ್ಲಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟೇ ಮಸಾಲೆ ಪದಾರ್ಥ ಇದ್ದರೆ ಸಾಕು, ಜಾಸ್ತಿ ಮಸಾಲೆ ಏನು ಬೇಕಾಗೋದಿಲ್ಲ. ನೋಡ್ತಾ ಇದ್ರಲ್ಲ, ಇವಾಗ ಇದನ್ನು ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಇದಕ್ಕೇನೆ ಇವಾಗ ಹುರಿದಿರ್ತಕ್ಕಂಥ ಮೂಲಂಗಿನೂ ಕೂಡ ಸೇರಿಸ್ತಾ ಇದ್ದೀನಿ. ಎಲ್ಲ ಮೂಲಂಗಿನೂ ಕೂಡ ಸೇರಿಸಿ ಈ ಫ್ರೈ ಮಾಡಿದಂಥ ಕೊತ್ತಂಬರಿನ ನಾನಿಲ್ಲಿ ಕೊನೆಯದಾಗಿ ಸೇರಿಸ್ತಾ ಇದ್ದೀನಿ. ಹಾಗಾಗಿ ಇದನ್ನು ಸ್ವಲ್ಪ ಸೈಡಿಗೆ ಎತ್ತಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ, ನೀರೇನು ಹಾಕದೆ ಪೂರ್ತಿಯಾಗಿ ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೊಳ್ದೆ ಸ್ವಲ್ಪ ಲೈಟಾಗಿ ಅಲ್ಲಲ್ಲಿ ತರಿಯಾಗಿದೆ ಅನ್ನೋಷ್ಟು ಗ್ರೈಂಡ್ ಮಾಡಿಕೊಂಡು, ಕೊನೆಯದಾಗಿ ಈ ಕೊತ್ತಂಬರಿನ ಸೇರಿಸಿ 1-2 ಸುತ್ತು ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ಕೊತ್ತಂಬರಿ ಅನ್ನೋದು ಅಲ್ಲಲ್ಲಿ ಸ್ವಲ್ಪ ತರಿಯಾಗಿ ಚೆನ್ನಾಗಿ ಕಾಣ್ತಾ ಇರುತ್ತೆ. ಇವಾಗ ಪೂರ್ತಿಯಾಗಿ ನಾನಿಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದಾಗಿದೆ. ನೋಡ್ತಾ ಇದ್ದೀರಲ್ಲ ಚಟ್ನಿ ಯಾವ ಥರ ರೆಡಿ ಆಗಿದೆ ಅಂತ. ಎಷ್ಟು ಸುಲಭವಾಗಿ ಎಷ್ಟು ಬೇಗನೆ ಈ ಮೂಲಂಗಿ ಚಟ್ನಿನ ರೆಡಿ ಮಾಡ್ಕೊಳ್ಬೋದು ಅಂತ ತಕ್ಷಣಕ್ಕೆ ನೋಡಿದ್ರೆ ನಿಮಗೆ ಅನಿಸೋದೇ ಇಲ್ಲ. ಇಲ್ಲಿ ನಾವು ಮೂಲಂಗಿನ ಬಳಸಿ ಮಾಡಿರುವಂತಹ ಚಟ್ನಿ ಅಂತ. ನೋಡ್ತಾ ಇದ್ರಲ್ಲ ಟೆಕ್ಸ್ಚರ್ ಕೂಡ ಯಾವ ಥರ ರೆಡಿಯಾಗಿದೆ ಅಂತ. ಪೂರ್ತಿ ನೈಸಾಗಿ ಇದನ್ನು ಗ್ರೈಂಡ್ ಮಾಡ್ಕೊಳ್ದೆ ಸ್ವಲ್ಪ ಲೈಟಾಗಿ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಬಿಸಿ ಬಿಸಿ ಅನ್ನದ ಜೊತೆಗೆ ಈ ಥರ ಚಟ್ನಿನ ಸೇರಿಸಿ ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪನ ಬೆರೆಸಿ ಚೆನ್ನಾಗಿ ಕಲಿಸ್ಕೊಂಡು ಊಟ ಮಾಡ್ತಾಯಿದ್ರೆ ಹೊಟ್ಟೆ ತುಂಬಿ ಜಾಸ್ತಿ ಆದರೂ ಕೂಡ ರುಚಿ ಇನ್ನೂ ನಾಲ್ಗೆ ಮೇಲೆ ಹಾಗೇ ಇರುತ್ತೆ. ಇನ್ನೂ ಬೇಕು ಅಂತ ಕೇಳ್ತಾರೆ. ಉಪ್ಪು, ಹುಳಿ, ಖಾರ ಎಲ್ಲವೂ ಕೂಡ ಹದವಾಗಿದ್ದರೆ ರುಚಿಕೆಟ್ಟ ನಾಲಿಗೆಗೆ ಅದ್ಭುತವಾದಂಥ ಒಂದು ಚಟ್ನಿ ರೆಸಿಪಿ. ಈ ಥರ ಒಮ್ಮೆ ನೀವು ಮೂಲಂಗಿನ ಬಳಸಿ ಚಟ್ನಿನ ಟ್ರೈ ಮಾಡಿ ನೋಡಿ. ಅನ್ನ, ದೋಸೆ, ಚಪಾತಿ, ಇಡ್ಲಿ ಎಲ್ಲದಕ್ಕೂ ಕೂಡ ಸೂಪರ್ ಕಾಂಬಿನೇಷನ್ ಅಂತಲೂ ಕೂಡ ಹೇಳ್ಬೋದು.
ನೋಡಿದ್ರಲ್ಲ ಸ್ನೇಹಿತರೆ, ಕಡಿಮೆ ಸಮಯದಲ್ಲಿ ಹೆಚ್ಚು ರುಚಿ ಕೊಡುವಂತಹ ಈ ಚಟ್ನಿ ರೆಸಿಪಿ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ರೆಸಿಪಿ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಮನೆ ಗೃಹಿಣಿ ಚಾನಲ್ಲು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.